ಈ ಸಿನಿಮಾ ಬಂದಿರೋದಕ್ಕೂ ಇಲ್ಲಿ ಪುಟಿನ್ ಅವರು ಹೇಳಿರೋಂತ ಈ ಮಿಸೈಲ್ ಬಗ್ಗೆನು ಎರಡೂ ನೋಡ್ತಾ ಇದ್ರೆ ಕೋಇನ್ಸೈಡಾ ಇಲ್ಲ ಇದು ಫ್ಯೂಚರ್ ಅಲ್ಲಿ ಆಗುವಂತ ಒಂದು ಡಿಸಾಸ್ಟರ್. ನಮಸ್ಕಾರ ವೀಕ್ಷಕರೇ, ಹೌಸ್ ಆಫ್ ಡೈನಮೈಟ್ ಅಂತ ಒಂದು ಇಂಗ್ಲಿಷ್ ಫಿಲಂ ರಿಲೀಸ್ ಆಗಿದೆ. ಇದರಲ್ಲಿ ಫ್ಯೂಚರ್ ಅಲ್ಲಿ ಆಗುವಂತ ಒಂದು ಡಿಸಾಸ್ಟರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಅಂತಾನೆ ಅನ್ಕೋಬಹುದು. ಏನದು ಇನ್ಫಾರ್ಮೇಶನ್ ಅನ್ನೋದಾದ್ರೆ, ರೀಸೆಂಟ್ ಆಗಿ ರಷ್ಯಾದಲ್ಲಿ ಒಂದು ಮಿಸೈಲ್ ಟೆಸ್ಟಿಂಗ್ ಅನ್ನೋದಾಯ್ತು. ನ್ಯೂಕ್ಲಿಯರ್ ವೆಪನ್ ಅದು ಕೂಡ. ಅದರಲ್ಲಿ ಏನಂದ್ರೆ ಇಷ್ಟು ದಿನ ಫ್ಯೂಯಲ್ ನ ಯೂಸ್ ಮಾಡ್ತಾ ಇದ್ರು, ಆದ್ರೆ ಇದರಲ್ಲಿ ಯಾವುದೇ ರೀತಿ ಫ್ಯೂಯಲ್ ನ ಯೂಸ್ ಮಾಡಿಲ್ಲ. ಅದು ಪುಟಿನ್ ಅವರೇ ಹೇಳಿರುವಂತದ್ದು. ಇದು ಬೆಲೆಸ್ಟೈಲ್ ಮಿಸೈಲ್ ಅಂದ್ರೆ ಖಂಡಾಂತರ ಕ್ಷಿಪಣಿ. ಈ ಕ್ಷಿಪಣಿ ಅಡ್ವಾನ್ಸ್ಮೆಂಟ್ ಏನು ಅಂದ್ರೆ ಇದಕ್ಕೆ ಫ್ಯೂಯಲ್ ಅನ್ನೋದು ಫಿಲ್ ಮಾಡಬೇಕಾಗಿಲ್ಲ, ಅದರಲ್ಲೇ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನೋದಿದೆ. ಆ ರಿಯಾಕ್ಟರ್ ಇಂದ ಇದು ಚಲಿಸುತ್ತೆ. ಎಷ್ಟು ದೂರ ಚಲಿಸುತ್ತೆ ಅಂತ ಟೆಸ್ಟ್ ಮಾಡಿದ್ರು ಸುಮಾರು 14,000 ಕಿಲೋಮೀಟರ್ ಅಥವಾ 8,500 ಮೈಲಿ 15 ಅವರ್ ಫ್ಲೈ ಆಗಿದೆ. ಜೊತೆಗೆ 1 ಅವರ್ಗೆ ಸುಮಾರು 1300ರಿಂದ ಮ್ಯಾಕ್ಸಿಮಮ್ ಸ್ಪೀಡ್ ಅಪ್ ಟು 1800 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡೋದು ಒಂದು ಖಂಡಾಂತರ ಕ್ಷಿಪಣಿ. ಅದನ್ನೇ ಇವರು ಹೇಳ್ತಾ ಇರೋದು. ಇದು ಎಷ್ಟು ಕೆಳಗಡೆ ಹೋಗುತ್ತೆ ಅಂದ್ರೆ ಭೂಮಿ ಮಟ್ಟದಿಂದ 50 ಮೀಟರ್ ಹತ್ತತ್ರ ನಮಗೆ 150 ಅಡಿಯಿಂದ 200 ಅಡಿ ಎತ್ತರದಲ್ಲಿ ಹೋಗುತ್ತೆ. ಈ ಹೈಟಲ್ಲಿ ಹೋದ್ರೆ ಯಾವುದೇ ರೇಡಾರ್ಗೆ ಸಿಕ್ಕೋದಿಲ್ಲ. ಆ ಹೈಟಲ್ಲಿ ಹೋಗಿ ಟಾರ್ಗೆಟ್ಗಳನ್ನ ನಾಶ ಮಾಡುತ್ತೆ ಈ ಕ್ಷಿಪಣಿ. ಅಂತ ಒಂದು ಕ್ಷಿಪಣಿ ಟೆಸ್ಟಿಂಗ್ ಅನ್ನೋದು ಆಗಿದೆ. ಪ್ಲಸ್ ಇದಕ್ಕೆ ಫ್ಯೂಯಲ್ ಬೇಕಾಗಿಲ್ಲ, ಫ್ಯೂಯಲ್ ಖಾಲಿ ಆಗುತ್ತೆ ಅನ್ನೋ ಭಯನೇ ಇಲ್ಲ. ಅದು ಟಾರ್ಗೆಟ್ ರೀಚ್ ಆಗೋದಕ್ಕೆ ಏನು ಬೇಕೋ ಅಷ್ಟು ಕೆಪಾಸಿಟಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ ಅದ್ರೊಳಗಡೆ ಇರುವಂತ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದನೇ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆ ಎನರ್ಜಿಯಿಂದನೇ ಅದು ಟ್ರಾವೆಲ್ ಮಾಡುತ್ತೆ. ಇದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ರಷ್ಯಾದವರು ಟೆಸ್ಟ್ ಮಾಡಿರುವಂತ ಒಂದು ವೆಪನ್ ಅಂತಾನೆ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಟೆಸ್ಟಿಂಗ್ ನ 2019 ಅಲ್ಲೇ ಶುರು ಮಾಡಿದ್ರು. ಉಕ್ರೇನ್ ರಷ್ಯಾ ವಾರ್ ನಡೆಯುವಾಗ್ಲೇ ಸಣ್ಣದಾಗಿತ್ತು ಆಗಿನ ವಾರು, ಬಟ್ ದೊಡ್ಡ ಮಟ್ಟಕ್ಕೆ ಬೆಳೀತಾ ಅಲ್ಲಿ ಟೆಸ್ಟಿಂಗ್ ಮಾಡೋ ಸೆಂಟರ್ ನಲ್ಲಿ ಕೆಲವಷ್ಟು ಇನ್ಸಿಡೆಂಟ್ ನಡೆದಿದ್ರಿಂದ ಅದರಿಂದ ಒಂದು 4-5 ಜನಕ್ಕೆ ಇಂಪ್ಯಾಕ್ಟ್ ಆಗಿದ್ರಿಂದ ಅದನ್ನ ಹಾಗೇ ಮುಚ್ಚಿಟ್ರು. ಸೈಲೆಂಟ್ ಆಗಿ ಅದನ್ನ ಮಾಡ್ತಾನೆ ಹೋದ್ರು. ಇವತ್ತು ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ಲಾಂಚ್ ಆಗಿದೆ ಅಂತ ರಷ್ಯಾ ಅಧ್ಯಕ್ಷರು ಪುಟಿನ್ ಅವರು ಹೇಳ್ತಾ ಇದ್ದಾರೆ. ಇದು ನಮ್ಮ ಕಡೆಯಿಂದ ಮಾಸ್ ಪ್ರೊಡಕ್ಷನ್ಗೆ ಈಗ ಸಿದ್ಧ ಆಗಿದೆ. ಈ ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇರುವಂತ ಈ ಕ್ಷಿಪಣಿ ಖಂಡಾಂತರ ಕ್ಷಿಪಣಿ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಆರಿಸಬಹುದಾದಂಥದ್ದು, ರಷ್ಯಾದಲ್ಲಿ ಕೂತು ಅಮೆರಿಕಾನ ಸಿಡಿಸಬಹುದಂತ ಒಂದು ಖಂಡಾಂತರ ಕ್ಷಿಪಣಿ ಇವತ್ತು ಅವರಲ್ಲಿ ಸಿದ್ಧ ಆಗಿದೆ. ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾನ್ಸ್ಮೆಂಟ್ ನಾನು ಮೊದಲೇ ಹೇಳಿದಾಗೆ, ಇದು ಯಾವುದೇ ರೇಡಾರ್ ಕೈಗೆ ಸಿಗದೆ ಹೊರಟೋಗುತ್ತೆ ಅಂತ ಕ್ಷಿಪಣಿ. ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಫಿಲಂ ಬಂದಿದೆ, ಹೌಸ್ ಆಫ್ ಡೈನಮೈಟ್ ಅಂತ. ಇದು ಬಂದು ಅಮೆರಿಕಾದವರು ಮಾಡಿರೋಂತ ಒಂದು ಫಿಲಂ. ಇದರಲ್ಲಿ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಪೆಸಿಫಿಕ್ ಓಷನ್ ಇಂದ ಒಂದು ಮಿಸೈಲ್ ಅನ್ನೋದು ಲಾಂಚ್ ಆಗುತ್ತೆ. ಯಾರು ಲಾಂಚ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ 4-5 ದೇಶಗಳು ಹಂಚ್ಕೊಂಡ್ಬಿಟ್ಟಿದೆ. ಈಗ ಇಂಡಿಯಾ ಆಗಿರ್ಬೋದು, ಪಾಕಿಸ್ತಾನ, ಈ ಕಡೆ ಚೈನಾ, ಈ ಕಡೆ ರಷ್ಯಾ, ಈ ಕಡೆ ಜಪಾನ್, ಎಲ್ಲರೂ ಕೂಡ ಪೆಸಿಫಿಕ್ ಓಷನ್ ನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಈ ಪೆಸಿಫಿಕ್ ಸಮುದ್ರ ಏನಿದೆ ಎಲ್ಲರೂ ಕೂಡ ಈಗ ಎಲ್ಲಾ ದೇಶಗಳ ಒಂದು ಭಾಗ ಆಗೋಗಿದೆ. ಪೆಸಿಫಿಕ್ ಸಮುದ್ರದಿಂದ ಈ ಮಿಸೈಲ್ ಲಾಂಚ್ ಆಗುತ್ತೆ ಅನ್ನೋದನ್ನ ಈ ಫಿಲಂ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಆದ್ರೆ ಯಾವ ದೇಶದವ್ರು ಲಾಂಚ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಇಲ್ಲಿ ಉಳ್ಕೊಳ್ಳುವಂತ ಪ್ರಶ್ನೆ. ಅಮೆರಿಕಾದವ್ರಿಗೆ ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಕೊನೆಗೆ ಅದು ಚಿಕಾಗೋ ಅಂತ ಒಂದು ಸಿಟಿನ ಕ್ಷಣ ಮಾತ್ರದಲ್ಲಿ ಬೂದಿ ಮಾಡುತ್ತೆ. ಅದನ್ನ ತಡೆಯೋದಕ್ಕೆ ಎಷ್ಟೆಷ್ಟೋ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾರೆ, ಆದ್ರೆ ಯಾವುದೇ ಮಿಸೈಲ್ಗಳು ಅದನ್ನ ತಡೆಯೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ರೇಡಾರ್ಗೆ ಸಿಗದೆ ಟ್ರಾವೆಲ್ ಮಾಡೋ ಅಷ್ಟು ಕೆಪಾಸಿಟಿ, ತನಗೆ ತಾನೇ ಕರೆಕ್ಷನ್ ಮಾಡ್ಕೊಳ್ಳೋ ಡೈರೆಕ್ಷನ್ ಕರೆಕ್ಷನ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಅದರಲ್ಲಿ ಕೊಟ್ಟಿದ್ದಾರೆ. AI ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ AI ಟೆಕ್ನಾಲಜಿಯಿಂದ ಆಪೋಸಿಟ್ ಆಗಿ ಏನಾದ್ರು ಬರ್ತಾ ಇದ್ರೆ ಸೆನ್ಸ್ ಮಾಡಿ ರೂಟ್ ನ ಬದಲಾಯಿಸುವಷ್ಟು ಶಕ್ತಿ ಆ ಕ್ಷಿಪಣಿಗಳಿಗೆ ಕೊಡ್ತಾ ಇದ್ದಾರೆ. ಅದನ್ನೇ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಕೊನೆಗೆ ಈ ಸಿನಿಮಾದಲ್ಲಿ ತಿಳಿಸುವಂತ ವಿಷಯಗಳು ಅದೇ ಏನಂದ್ರೆ, ಈ ರೀತಿ ಪೆಸಿಫಿಕ್ ಓಷನ್ ಇಂದ ಒಂದು ಮಿಸೈಲ್ ಲಾಂಚ್ ಆಗುತ್ತೆ. ಆ ಮಿಸೈಲ್ ಲಾಂಚ್ ಆದ ಮೇಲೆ ಈ ಸಣ್ಣ ಸಣ್ಣ ಯುದ್ಧಗಳೆಲ್ಲ ನಡೀತಾ ಇರುತ್ತಲ್ಲ, ಇದೆಲ್ಲ ಕೊನೆಗೆ ಅಂತ್ಯ ನ್ಯೂಕ್ಲಿಯರ್ ವಾರ್ ಅಲ್ಲಿ ಅಂತ್ಯ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಆ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ತೋರಿಸುವಂತ ಒಂದು ಪೇಜ್ ಇದೆ.
ಅಟ್ ದ ಎಂಡ್ ಆಫ್ ದ ಕೋಲ್ಡ್ ವಾರ್, ಅಂದ್ರೆ ಸಣ್ಣ ಸಣ್ಣದಾಗಿ ನಡೀತಾನೆ ಇದೆ. ರಷ್ಯಾ ಈ ಕಡೆ, ಅಮೇರಿಕಾ, ರಷ್ಯಾ, ಚೈನಾ ಈ ಕಡೆ, ಜಪಾನ್, ಅಮೆರಿಕ ಕಾಂಪಿಟೇಷನ್ ಇರೋದ್ರಿಂದ ಅಮೆರಿಕಾದವರು ಎಲ್ಲಾ ದೇಶಗಳ ಮೇಲೆ ಟ್ಯಾಕ್ಸ್ ಅದು ಇದು ಎಲ್ಲ ಆಗ್ತಾ ಇದಾರಲ್ಲ, ಇದೆಲ್ಲಾನು ಆಧರಿಸಿ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಈ ಫಿಲಮ್ 2025 ಅಲ್ಲಿ ರಿಲೀಸ್ ಆಯ್ತು, ನೆಟ್ಫ್ಲಿಕ್ಸ್ ಎಲ್ಲ ಅವೈಲಬಲ್ ಇದೆ. ಈ ಫಿಲಮ್ ಅಲ್ಲಿ ತೋರಿಸಿರೋದು ಅದೇ, ಗ್ಲೋಬಲ್ ಪವರ್ಸ್ ತುಂಬಾ ಮ್ಯಾಕ್ಸಿಮಮ್ ಆಗಿ ರೀಚ್ ಆದಾಗ ಕಾನ್ಫ್ಲಿಕ್ಟ್ ಅನ್ನೋದು, ಕೊನೆಗೆ ಇದನ್ನ ಹೇಗಾದ್ರೂ ಎಂಡ್ ಮಾಡಬೇಕು ಅಂತ ಸುಮ್ಮನೆ ಸಣ್ಣ ಪುಟ್ಟ ಯುದ್ಧ ಮಾಡೋದು ಯಾಕೆ, ಒಂದೇ ಸಲ ನ್ಯೂಕ್ಲಿಯರ್ ವೆಪನ್ಸ್ ನ ಬಳಸ್ಬಿಡೋಣ ಅಂತ ಒಂದು ದೇಶ ಪ್ರಯೋಗ ಮಾಡುತ್ತೆ. ಆ ದೇಶ ಯಾವುದು ಅಂತ ಗೊತ್ತಾಗದೆ ಅಮೇರಿಕಾ ಪರಿತಪಿಸುತ್ತೆ. ಯಾಕೆ ಅಂದ್ರೆ ಅಲ್ಲಿ ಸಬ್ಮರೀನ್ ಇಂದ ಲಾಂಚ್ ಆಗುತ್ತೆ ಈ ಮಿಸೈಲು. ರಷ್ಯಾದವ್ರು ಮಾಡಿದ್ರ, ಚೈನಾದವ್ರು ಮಾಡಿದ್ರ, ಜಪಾನ್ ಅವ್ರು ಮಾಡಿದ್ರ, ಇಲ್ಲ ಕೊನೆ ಪಾಕಿಸ್ತಾನದವ್ರು ಮಾಡಿದ್ರ ಅನ್ನೋ ಪ್ರಶ್ನೆ ಈ ಫಿಲಮ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಯಾವ ದೇಶದವ್ರು ಸಬ್ಮೆರಿನ್ ಇಂದ ಇದು ಲಾಂಚ್ ಆಯ್ತು ಅನ್ನೋದು ಅಮೆರಿಕಾದವ್ರು ಗೊತ್ತೇ ಆಗೋದಿಲ್ಲ. ಒಟ್ನಲ್ಲಿ ಅದು ಹೋಗಿ ಅಮೇರಿಕಾನ ಒಂದು ಭೂಭಾಗ ಏನಿದೆ ಪೂರ್ತಿಯಾಗಿ ಡೆಮಾಲಿಷ್ ಮಾಡುತ್ತೆ. ಅದು ಗೊತ್ತಾಗ್ತಾ ಇದ್ದಂಗೆ ಅಮೇರಿಕಾ ಏನ್ ಮಾಡುತ್ತೆ, ದೊಡ್ಡ ಯುದ್ಧ ಸಾರುತ್ತೆ. ಅಮೇರಿಕಾ ಅಧ್ಯಕ್ಷ ಇರೋರು ಕೊನೆಗೆ ಭೂಮಿ ಮೇಲೆ ಎಲ್ಲೆಲ್ಲಿ ಈ ನ್ಯೂಕ್ಲಿಯರ್ ಲಾಂಚ್ ಪ್ಯಾಡ್ಸ್ ಇದೆ, ನ್ಯೂಕ್ಲಿಯರ್ ಮಿಸೈಲ್ಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಎಲ್ಲನೂ ಕೂಡ ಟ್ರ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅಂತ ಜಾಗಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡೋದಕ್ಕೆ, ಮಿಸೈಲ್ಸ್ಗಳನ್ನ ಲಾಂಚ್ ಮಾಡೋದಕ್ಕೆ ಅಮೆರಿಕನ್ ಮಿಲಿಟರಿಗೆ ಪರ್ಮಿಷನ್ ಕೊಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ಬಂದಿರೋದಕ್ಕೂ ಇಲ್ಲಿ ಪುಟಿನ್ ಅವರು ಹೇಳಿರೋಂಥ ಈ ಮಿಸೈಲ್ ಬಗ್ಗೆನು ಎರಡೂ ನೋಡ್ತಾ ಇದ್ರೆ ಕೋಇನ್ಸೈಡಾ ಇಲ್ಲ ಇದು ಫ್ಯೂಚರ್ ಅಲ್ಲಿ ಆಗುವಂತ ಒಂದು ಡಿಸಾಸ್ಟರ್ ಅಂತ ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಈ ಫಿಲಮ್ ಅಲ್ಲಿ ತಿಳಿಸಿರೋ ಹಾಗೆ ಆ ಮಿಸೈಲ್ ಏನಿದೆ, ಖಂಡಾಂತರ ಕ್ಷಿಪಣಿ ಏನಿದೆ, ಅದು ಯಾರ ಕಣ್ಣಿಗೂ ಕಾಣದಾಗೆ ಹೊರಟೋಗುತ್ತೆ, ರೆಡಾರ್ಗಳ ಕೈಗೆ ಸಿಗದೆ ಇರೋ ಹೊರಟೋಗುತ್ತೆ. ಎಷ್ಟೆಷ್ಟೋ ಬೆಲಸ್ಟೈಲ್ ಮಿಸೈಲ್ಗಳನ್ನ ನಾಶ ಮಾಡುವಂತ ರೆಡಾರ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾವೆ ದೇಶಗಳು. ಆದ್ರೆ ಯಾವುದೇ ರೆಡಾರ್ಗೆ ಸಿಗದೆ ಹೋಗುತ್ತೆ ಅಂದ್ರೆ ಆ ಮಿಸೈಲ್ ಕೆಪಾಸಿಟಿ ಏನು ಅಂದ್ರೆ ಎ ಟೆಕ್ನಾಲಜಿ ಇನ್ವಾಲ್ವ್ ಆಗಿರೋದು, ಪ್ಲಸ್ ಅದಕ್ಕೆ ಫ್ಯೂಯಲ್ ಅನ್ನೋದು ಬೇಕಾಗಿಲ್ಲ. ಈ ಎರಡು ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಅದು ಫ್ಯೂಚರ್ ಅಲ್ಲಿ ಎಷ್ಟು ದೂರ ಬೇಕಾದ್ರೂ ಹೋಗಿ ಯಾವ ದೇಶ ಬೇಕಾದ್ರೂ ನಾಶ ಮಾಡ್ಬೋದು. ಅಂತ ಕ್ಷಿಪಣಿಗಳಿಗೆ ಇವತ್ತು ಮಾಸ್ ಪ್ರೊಡಕ್ಷನ್, ಬರೀ ಟ್ರಯಲ್ ಆಗ್ತಾ ಇತ್ತು, ಈಗ ಟ್ರಯಲ್ ಎಲ್ಲ ಓಕೆ ಆಗಿ ಮಾಸ್ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಅದನ್ನ ಪ್ರೊಡಕ್ಷನ್ ಮಾಡ್ತಾರೆ. ಬರೀ ಆ ದೇಶದ ಸೇಫ್ಟಿಗೋಸ್ಕರ ಇಟ್ಕೊಳ್ತಾರ, ಇಲ್ಲ ಬೇರೆ ಬೇರೆ ದೇಶಕ್ಕೂ ಅದನ್ನ ಡೆಲಿವರಿ ಕೊಡ್ತಾರ ಇನ್ನ ಗೊತ್ತಿಲ್ಲ. ಅದು ರಷ್ಯಾದಲ್ಲಿ ರೆಡಿ ಆಗಿರುವಂತ ಒಂದು ಮಿಸೈಲ್, ಅದನ್ನೇ ಈ ಫಿಲಮ್ ಅಲ್ಲಿ ತೋರಿಸ್ತಾ ಇದ್ದಾರೆ. 1 year ಬ್ಯಾಕೆ ಮಾಡಿರೋ ಫಿಲಮ್ ಇರಬೇಕು, ಬಟ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಇವ್ರು ಹೇಳ್ತಾ ಇರೋದಷ್ಟೇ, ಮುಂದೆ ಆಗುವಂತ ಒಂದು ಇನ್ಸಿಡೆಂಟ್ ಮುನ್ಸೂಚನೆ ಇರಬಹುದು, ಮುಂದೆ ಒಂದು ಮಹಾಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಕೋಲ್ಡ್ ವಾರ್ಗಳು, ಸಣ್ಣ ಸಣ್ಣ ಯುದ್ಧಗಳನ್ನೆಲ್ಲ ಅಂತ್ಯ ಮಾಡೋದಕ್ಕೋಸ್ಕರ ಒಂದು ಮಹಾಯುದ್ಧಕ್ಕೆ ಪ್ಲಾನ್ ಮಾಡ್ತಾರೆ. ಅದರಲ್ಲಿ ಬಳಸೋ ಅಂತ ಒಂದು ಕ್ಷಿಪಣಿ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದೆ ಈ ಫಿಲಮ್. ಅದರಿಂದಾನೇ ಭೂಮಿ ಮೇಲಿರುವಂತ ಎಷ್ಟೋ ಭೂಪ್ರದೇಶ ಪೂರ್ತಿಯಾಗಿ ಬೂದಿ ಆಗೋಗುತ್ತೆ ಅನ್ನೋದು ಈ ಸಿನಿಮಾ ತಿಳಿಸುವಂತ ಕತೆ. ಇದು ಸಿನಿಮಾ ಕಥೆನೋ ಇಲ್ಲ ಫ್ಯೂಚರ್ ಅಲ್ಲಿ ಆಗುವಂತ ಡಿಸಾಸ್ಟರ್. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಕೋಇನ್ಸೈಡ್ ಆಗುತ್ತೆ ಅಂದ್ರೆ ಏನೋ ಒಂದು ಮೂಲ ಇದ್ದೇ ಇರುತ್ತೆ. ಇಲ್ಲಿ ಈ ಫಿಲಂ ಬಂದಿರೋ ಅಂತ ಟೈಮ್ಗೂ ಈ ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ತಿಳಿಸಿರುವಂತ ಆ ಮಿಸೈಲ್ಗೂ ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಅದರಲ್ಲೂ ಅಮೆರಿಕ ಆ ಫಿಲಂ ಅಲ್ಲಿ ಬಂದಿರುವಂತದ್ದು ಅದೇ ಕಥೆನೆ. ಈ ರೀತಿ ಒಂದು ಮಿಸೈಲ್ ಲಾಂಚ್ ಆಗಿ ಅಮೆರಿಕಾದ ಭೂಭಾಗ ನಾಶ ಆಗುತ್ತೆ. ಅದಾದ್ಮೇಲೆ ಅಮೆರಿಕನ್ಸ್ ಪೂರ್ತಿಯಾಗಿ ಅವ್ರ ಹತ್ರ ಇರುವಂತ ಎಲ್ಲಾ ವೆಪನ್ಸ್ ನ ಯೂಸ್ ಮಾಡಿ ಭೂಮಿ ಮೇಲೆ ಇರುವಂತ ಎಲ್ಲಾ ದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಒಟ್ಟಿನಲ್ಲಿ ಭೂಮಿ ಮೇಲಿರುವಂತ ಅರ್ಧಕ್ಕೂ ಜಾಸ್ತಿ ಜನಸಂಖ್ಯೆ ನಾಶ ಆಗೋಗುತ್ತೆ ಕೆಲವು ಗಂಟೆಗಳಲ್ಲಿ ಅನ್ನೋದನ್ನ ಈ ಸಿನಿಮಾ ತೋರಿಸುತ್ತೆ. ಅಂದ್ರೆ ಮುಂದೆ ಯಾವ್ದಾದ್ರು ಡಿಸಾಸ್ಟರ್ಗೆ ಇದೊಂದು ಮುನ್ಸೂಚನೆನಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಹೇಳೋದಕ್ಕಾಗೋದಿಲ್ಲ, ಕೆಲವಷ್ಟು ಮೂವಿಗಳು ಫ್ಯೂಚರ್ ಅಲ್ಲಿ ಆಗುವಂತದ ವಿಷಯಗಳನ್ನ, ಸತ್ಯನ ತಿಳಿಸೋ ಪ್ರಯತ್ನ ಮಾಡಿರುತ್ತೆ, ಜನರನ್ನ ಎಚ್ಚರಿಸೋ ಪ್ರಯತ್ನ ಮಾಡಿರುತ್ತೆ. ಅಂಥದ್ರಲ್ಲಿ ಇದು ಕೂಡ ಒಂದಾಗಿರ್ಬೋದು. ನೋಡೋಣ ಮುಂದೆ ಏನಾಗುತ್ತೆ, ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ, ತಡೆಯೋಕಂತೂ ಯಾರ ಕೈಲೂ ಆಗೋದಿಲ್ಲ. ಆಗೋದನ್ನ ಈ ಥರದ ವಿಷಯಗಳು ಎಷ್ಟೆಷ್ಟೋ ಇದೆ, ನಾವ್ ಇದರಿಂದ ಹೇಗೆ ಬಚಾವ್ ಆಗೋದು ದಾರಿಗಳನ್ನ ಹುಡ್ಕೋಬೇಕಷ್ಟೇ. ಇನ್ನ ಈ ಥರದ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.